ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ನಮ್ಮ ಎಂತೆವಳು ಅಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ದಾರೆ. ಎಂತೆವರು ಕೂಬಾ ಮಂತ್ರಿ ಆಗಿದ್ದಾರೆ. ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ. 25 ಜನ ಪ್ಲಸ್ ಈಗ ಒಂದು 26 ಜನ ಸೇರ್ಕೊಂಡಿದ್ದಾರೆ. 27 ಜನ ಆಗಿದ್ದಾರೆ. ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ನಲ್ಲಿ? ಮತ್ತು ಇವೆಲ್ಲ ಅನ್ಯಾಯ ಅಲ್ವಾ ರಾಜ್ಯಕ್ಕೆ? ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಮಾಡಬೇಕು? ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದವರೇ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು. ಅವರೇ ಅನ್ಯಾಯ ಮಾಡಿದ್ರೆ ಏನು ಮಾಡೋದು? 11,495 ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯ್ತು. ಸೊ ಇವೆಲ್ಲ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ. ಅಶೋಕ್ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ತೆರಿಗೆ ಸಮರವನ್ನೇ ಸಾರಿದ್ರು. ಹಾಗಾದ್ರೆ ಸಿಎಂ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅನ್ನುವಂತಹ ಅಂಶಗಳನ್ನು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನ ಆಗ್ತಾ ಇದೆ. ಫೆಬ್ರವರಿ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿರೋದು. ಅದರ ಭಾಗವಾಗಿ ಕೇಂದ್ರದ ನೀತಿಯಿಂದ ಸಾಲದ ಸುಳಿಯಲ್ಲಿ ಕರ್ನಾಟಕ ಸಿಕ್ಕಾಕೊಂಡಿದೆ. GST ಸಂಗ್ರಹದಲ್ಲಿ 52% ಮಾತ್ರ ಪಾಲು ಸಿಗ್ತಾ ಇದೆ ನಮಗೆ. ರಾಜ್ಯದಿಂದ 4,30,030 ಕೋಟಿ 4,30,000 ಕೋಟಿ ರೂಪಾಯಿ ತೆರಿಗೆ ವಸೂಲಿ ಆಗ್ತಾ ಇದೆ. 100 ರೂಪಾಯಿ ತೆರಿಗೆ ಸಂಗ್ರಹವಾದರೆ 12 ರೂಪಾಯಿ ಮಾತ್ರ ರಾಜ್ಯಕ್ಕೆ ಹಂಚಿಕೆ ಆಗ್ತಿದೆ. ಅಂದರೆ 12% ಮಾತ್ರ ರಾಜ್ಯಕ್ಕೆ ಹಂಚಿಕೆ ಆಗ್ತಾ ಇದೆ. ಇದರ ಜೊತೆಗೆ 4 ವರ್ಷಗಳಲ್ಲಿ ರಾಜ್ಯಕ್ಕೆ 45,000 ಕೋಟಿ ಕಡಿತ ಆಗಿದೆ. ಅಂದರೆ ಈ ವರ್ಷ ರಾಜ್ಯಕ್ಕೆ 62,000 ಕೋಟಿ ರೂಪಾಯಿ ಹಂಚಿಕೆಗೆ ಕತ್ತರಿ ಬಿದ್ದಂತಾಗಿದೆ. ಇನ್ನು ವಿಶೇಷ ಅನುದಾನ, ಈ ವಿಶೇಷ ಅನುದಾನ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಕೇಂದ್ರ ಸರ್ಕಾರದಿಂದಲೇ ತಿರಸ್ಕಾರವಾಗಿದೆ. ಹಾಗೆ ರಾಜ್ಯದಿಂದ ಕೇಂದ್ರಕ್ಕೆ 2,40,000 ಕೋಟಿ ನೇರವಾಗಿ ತೆರಿಗೆ ಹೋಗುತ್ತೆ. 1,87,000 ಕೋಟಿ ನಮಗೆ ಬರಬೇಕಾಗಿತ್ತು, ಆದರೆ ಅದು ಈಗಲೂ ಕೂಡ ಬಂದಿಲ್ಲ. ಎಲ್ಲ ಪ್ರಮುಖ ಅಂಶಗಳು ಸಿಎಂ ಚಾರ್ಜ್ ಶೀಟ್ನಲ್ಲಿ ಇರುವಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ತೆರಿಗೆ ಸಮರವನ್ನೇ ಸಾರಿದೆ. ರಾಜ್ಯಕ್ಕಾದಂತಹ ಅನ್ಯಾಯಗಳ ವಿರುದ್ಧ ಕೆರಳಿ ಕೆಂಡವಾಗಿದೆ ಕಾಂಗ್ರೆಸ್. ಇದೇ ಫೆಬ್ರವರಿ 7ನೇ ತಾರೀಕು ದೆಹಲಿ ಪ್ರತಿಭಟನೆಯ ಹಾಟ್ಸ್ಪಾಟ್ ಆಗುತ್ತೆ. ನಾಳೆ ಸಂಜೆನೇ ಕಾಂಗ್ರೆಸ್ ನಾಯಕರು ದೆಹಲಿ ದಂಡಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಇದು 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ಕೇಂದ್ರದ ನೀತಿಯಿಂದ ಸಾಲದ ಸುಳಿಯಲ್ಲಿ ಕರ್ನಾಟಕ ಸಿಕ್ಕಾಕೊಂಡ್ಬಿಟ್ಟಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ದಕ್ಷಿಣದ ಏನು ಅನುದಾನ ಇದೆಯಲ್ಲ, ದಕ್ಷಿಣದಿಂದ ಸಂಗ್ರಹವಾಗುವಂಥ ಹಣವನ್ನೆಲ್ಲ ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅದರಲ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಸಾಲು ಆರೋಪಗಳನ್ನು ಮಾಡ್ತಾ ಕಾಂಗ್ರೆಸ್ ಇವತ್ತು ಪ್ರೆಸ್ ಮೀಟನ್ನು ಮಾಡಿತ್ತು. ಸಿಎಂ ಸಿದ್ದರಾಮಯ್ಯವರು ಹಾಗೆ DK ಶಿವಕುಮಾರ್ ಅವರು ಕೂಡ ಇದ್ದರು. ಅದರ ಭಾಗವಾಗಿ ಇದೀಗ ಸಿಎಂ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಇವಿಷ್ಟು ಪ್ರಮುಖ ಅಂಶಗಳು. ಹದಿನೈದನೇ ಈ ಹಣಕಾಸು ಆಯೋಗದಲ್ಲಿ ಆದ ಅನ್ಯಾಯ, ಅದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. 15ನೇ ಆಯೋಗದಲ್ಲಿ 21,694, 14ನೇ ಆಯೋಗದಲ್ಲಿ 28,000. ಹೀಗೆ ಪ್ರತಿಯೊಂದು ವರ್ಷ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇರುವ ಅನ್ಯಾಯ ಕೇಂದ್ರ ಸರ್ಕಾರದಿಂದ ಇದರ ಪಟ್ಟಿಯನ್ನೇ ರಿಲೀಸ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.
ಎಸ್, ಇವತ್ತಿನ ಪ್ರೆಸ್ ಮೀಟ್ನ ಹೈಲೈಟ್ಸ್ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿಜಯ್, ನೀವು ಕೂಡ ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗಿದ್ದೀರಿ. ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ನ ಹೈಲೈಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ, ಶರತ್, ಬಿಜೆಪಿಯ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಕೇಂದ್ರದ ಅನುದಾನ ಸಂಬಂಧಪಟ್ಟ ತಾರತಮ್ಯ ವಿರುದ್ಧ 7ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದಾದ ಘೋಷಣೆ ಮಾಡಿದ ನಂತರ ಬಿಜೆಪಿ ಆರೋಪಗಳಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಂಚಿಂಚು ಮಾಹಿತಿಯನ್ನು ಬಿಜೆಪಿ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಜೊತೆಗೆ ಅಂಕಿಅಂಶಗಳ ಸಮೇತ ಕಳೆದ 5 ವರ್ಷಗಳಲ್ಲಿ ಏನೇನು ಕೇಂದ್ರದಿಂದ ಅನುದಾನ ಬರಬೇಕಾಯಿತು, ಯಾಕೆ ಬಂದಿಲ್ಲ, ಎಲ್ಲಿ ಅನುದಾನದ ಕೊರತೆ ಆಗಿದೆ ಅಂತ ಅಂಕಿಅಂಶ ಕೊಟ್ಟರು. ಒಂದು ಬಹಳ ಪ್ರಮುಖ ಒಂದು ಅಂಶ, ಕಳೆದ 5 ವರ್ಷಗಳಲ್ಲಿ 14ನೇ ಹಣಕಾಸು ಆಯೋಗದ ರೀತಿಯಲ್ಲಿ ಕೂಡ ಅಂದ್ರೆ ಅವರ ಶಿಫಾರಸಿನಂತೆ ಬಂದಿದ್ರೆ ಈಗ 15 ಹಣಕಾಸಿನಲ್ಲಿ 62,000 ಕೋಟಿ ರೂಪಾಯಿ ಅನುದಾನದ ಕೊರತೆ ಆಗಿದೆ ಅನ್ನುವಂಥದ್ದು ಅವರ ಆರೋಪ. ಜೊತೆಗೆ ಒಂದು ಮಾತನ್ನು ಇದೇ ಕೂಡ ಪ್ರಶ್ನೆ ಬಿಜೆಪಿ ಕೂಡ ಕೇಳ್ತಾ ಇತ್ತು, ಅಂದ್ರೆ ಈ ಹಿಂದೆ ಅಂದ್ರೆ ಕಳೆದ 10 ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟು ಅನುದಾನ ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ ಅನ್ನುವಂಥದ್ದು, ಅದಕ್ಕೂ ಕೂಡ ಅವರು ಉತ್ತರ ಕೊಟ್ಟರು. ಮತ್ತು ಬಹಳ ಪ್ರಮುಖವಾಗಿ ಒಂದನ್ನು ಹೇಳಿರುವಂಥದ್ದು ಬಹಳ ಪ್ರಮುಖವಾದ ವಿಚಾರ, ಸರ್ಚಾರ್ಜ್ ಮತ್ತು ಸೆಸ್ ಏನು ಕಲೆಕ್ಟ್ ಮಾಡಲಾಗ್ತಾ ಇದೆ ಅದರಲ್ಲಿ ಕೂಡ ನಮಗೆ ರಾಜ್ಯಕ್ಕೆ ಪಾಲು ಬರಬೇಕು ಅಂತ ಇದನ್ನ ಹಣಕಾಸು ಆಯೋಗದ ಮುಂದೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಜೊತೆಗೆ ಈ ಅಧಿವೇಶನದಲ್ಲಿ ಅಂದ್ರೆ ಬರುವ ಅಧಿವೇಶನದಲ್ಲಿ ಏನು 12ನೇ ತಾರೀಕಿನ ಅಧಿವೇಶನ ಆರಂಭ ಆಗುತ್ತೆ, ಆ ಅಧಿವೇಶನದಲ್ಲಿ ಸರ್ಕಾರದ ಬಗ್ಗೆ ಸಂಬಂಧಪಟ್ಟಂತೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತಪತ್ರ ಹೊರಡಿಸಿದಾಗ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಏನು ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದ್ರೆ ಶ್ವೇತಪತ್ರ ಹೊರಡಿಸುವಂಥದ್ದು ಕೂಡ ಅದು ಸಾಮಾನ್ಯ ವಿಚಾರ ಅಲ್ಲ. ಶ್ವೇತಪತ್ರದಲ್ಲಿ ಇಂದಿನ ಸರ್ಕಾರಗಳ ಆರ್ಥಿಕ ಪರಿಸ್ಥಿತಿ, ಈಗಿನ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಶ್ವೇತಪತ್ರ ಹೊರಡಿಸ್ತೀವಿ ಅಂತ ಹೇಳುವ ಮೂಲಕ ಬಿಜೆಪಿ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿರುವಂಥದ್ದು. ಶರತ್, ಮತ್ತೊಂದು ಕಡೆ ಈ 7ನೇ ತಾರೀಕಿನ ಪ್ರತಿಭಟನೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಿದ್ದಾರೆ ಅನ್ನುವಂಥದ್ದು ಇನ್ನೊಂದು. ಖಂಡಿತವಾಗ್ಲೂ ಅಂದರೆ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು 7ನೇ ತಾರೀಕು ಪ್ರತಿಭಟನೆಯಲ್ಲಿ ಎಲ್ಲ ಸಂಸದರು ಅಂದರೆ ಪಕ್ಷಾತೀತವಾಗಿ ಎಲ್ಲ ಸಂಸದರು ಕೂಡ ಅವರು ಏನೋ ಒಂದು ಆಹ್ವಾನ ಕೊಟ್ಟಿರುವಂಥದ್ದು. ಆದರೆ ಇದು ರಾಜಕೀಯವಾಗಿ ಇದು ಟರ್ನ್ ಆಗಿರುವಂಥ ಹಿನ್ನೆಲೆ, ಸಹಜವಾಗಿ ರಾಜಕೀಯವಾಗಿ ಕೂಡ ಪ್ರೇರಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಶಾಸಕರು, MLCಗಳು ಮತ್ತು ಸಂಸದರು ಕೂಡ ಪಾಲ್ಗೊಳ್ಳುವಂಥದ್ದು. ಸಹಜ ಬಿಜೆಪಿಗೂ ಕೂಡ ಆಹ್ವಾನ ಕೊಟ್ಟಿದ್ರು ಕೂಡ ಬಿಜೆಪಿಯವರು ಪಾಲ್ಗೊಳ್ಳೋದಿಲ್ಲ. ಅದು ಜಂತರ್ ಮಂತರ್ನಲ್ಲಿ 7 ಗಂಟೆಗೆ ಸಂಪೂರ್ಣವಾಗಿ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ತೆರಿಗೆ ಹಂಚಿಕೆ ಸಂಬಂಧಪಟ್ಟಂತೆ, ಅನುದಾನದ ಸಂಬಂಧಪಟ್ಟಂತೆ ಅಲ್ಲಿ ಮತ್ತೊಂದಷ್ಟು ಅಂಕಿಅಂಶಗಳ ಸಮೇತ ಬಿಜೆಪಿಯ ವಿರುದ್ಧ ಒಂದು ತಿರುಗೇಟನ್ನು ಕೊಡುವಂಥದ್ದು, ಬಿಜೆಪಿ ವಿರುದ್ಧ ಸಮರ ಸಾರಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇದೇ ಮೊದಲ ಬಾರಿಗೆ ರಾಜ್ಯದಿಂದ ಮುಖ್ಯಮಂತ್ರಿ ಮತ್ತು ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಶರತ್, ಎಸ್, ಥ್ಯಾಂಕ್ ಯು ವಿಜಯ್, ಸಾಕಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಕ್ಕಾಗಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾರ್ಜ್ ಶೀಟ್ನಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ದೋಷಾರೋಪ ಪಟ್ಟಿ ಅಂದ್ರೆ ಯಾವುದೇ ಒಂದು ಅನ್ಯಾಯ ಅಥವಾ ತಪ್ಪಾಗಿದೆ ಅಂತ ಗೊತ್ತಾದಾಗ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಬಹುದು, ಯಾವೆಲ್ಲ ರೀತಿಯಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಪೊಲೀಸ್ ಭಾಷೆಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂತಹ ಅಂಶಗಳು. ಇದೀಗ ಕೇಂದ್ರ ಸರ್ಕಾರದಿಂದ ಆದಂತಹ ಅನ್ಯಾಯದ ಆರೋಪಗಳನ್ನ, ದೋಷಾರೋಪಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಅಂಶಗಳೇನು, ಅದರ ಡೀಟೇಲ್ಸ್ ಅನ್ನ ಇಷ್ಟೊತ್ತವರೆಗೂ ನಿಮಗೆ ನೀಡ್ತಾ ಇದ್ವಿ. ಅನುದಾನ ಹಂಚಿಕೆ ಇರಬಹುದು, ತೆರಿಗೆ ನಮ್ಮ ರಾಜ್ಯದಿಂದ ಏನು ಕಲೆಕ್ಟ್ ಆಗಿ GST ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಲಾಗುತ್ತೆ, ಅದು ವಾಪಸ್ ಕೊಡೋ ಸಂದರ್ಭದಲ್ಲಿ ಆಗ್ತಾ ಇರುವ ಕಟ್ ಆಫ್ಗಳು, ಹೀಗೆ ಸಾಲು ಸಾಲು ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಸರ್ಕಾರ ತೆರಿಗೆಯ ಸಮರಕ್ಕೆ ಮುಂದಾಗಿರುವಂಥದ್ದು. ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಕೇಂದ್ರ ಸರ್ಕಾರದ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದರು. ಈಗ ಶ್ವೇತಪತ್ರವನ್ನು ಕೂಡ ಹೊರಡಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಇವತ್ತು ಬೆಳಗ್ಗೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಶ್ವೇತಪತ್ರವನ್ನು ಹೊರಡಿಸೋದಕ್ಕೂ ಕೂಡ ನಾವು ಸಿದ್ಧ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ಸಮರವನ್ನು ಸಾರುವಂಥ ಕೆಲಸವನ್ನು ಮಾಡಿದರು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಶ್ವೇತಪತ್ರವನ್ನು ಹೊರಡಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅದು ಈಗ ಬಜೆಟ್ ಅಧಿವೇಶನದಲ್ಲಿ ಶ್ವೇತಪತ್ರ ಹೊರಡಿಸೋದಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶ್ವೇತಪತ್ರವನ್ನು ಹೊರಡಿಸಲಿಕ್ಕೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಶ್ವೇತಪತ್ರವನ್ನು ಹೊರಡಿಸಲಿಕ್ಕೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಶ್ವೇತಪತ್ರವನ್ನು ಹೊರಡಿಸಲಿಕ್ಕೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಶ್ವೇತಪತ್ರವನ್ನು ಹೊರಡಿಸಲಿಕ್ಕೆ